ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ, ಏನಂದರೆ ಕುಕಿಂಗ್ ವ್ಲಾಗ್. ಸೊ ಇದರಲ್ಲಿ ನಾನು ಚಿಕನ್ ಗ್ರೇವಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಸ್ಟವ್ ಹಚ್ಕೊಂಡ್ಬಿಡೋಣ. ಈ ಪ್ಯಾನ್ಗೆ ನಾನು ಒಂದಷ್ಟು ಮಸಾಲೆಗಳನ್ನ ತೊಗೊಂಡಿದ್ದೀನಿ. ಮೆಣಸು, ಇದು ಫ್ಲಾರ್, ಹಾಗೆ ಒಂದು 2-3 ಲವಂಗ, ಜೀರಿಗೆ, 1-2 ಏಲಕ್ಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಫ್ರೈ ಮಾಡೋಕ್ಕೆ ಹಾಕೋತೀನಿ. ಅದಿದೆ. ಸೊ ಇವಾಗ ಆಯಿಲ್ ಹಾಕ್ಕೊಂಬಿಡೋಣ. ಸುಮ್ಮನೆ ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಬಿಡೋಣ. ಆಯಿಲ್ ಸ್ವಲ್ಪ ಕಾಯಬೇಕು. ಫಸ್ಟ್ ಜೀರಿಗೆ ಮತ್ತು ಈ ಮಸಾಲೆ ಎಲ್ಲ ಹಾಕ್ಕೊಂಬಿಡೋಣ. ಆ್ಯಂಡ್ ನೆಕ್ಸ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ. ಫ್ರೈ ಆಗ್ತಾ ಇದೆ. ನಾನು ಉದ್ದುದ್ದಕ್ಕೆ ಈರುಳ್ಳಿನ ಹೆಚ್ಕೊಂಡಿದ್ದೀನಿ, ಒಂದು ದಪ್ಪದು. ಅದನ್ನು ಹಾಕ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗ್ತಾ ಇದೆ. ಒಂದು ಸ್ವಲ್ಪ 2 ದಪ್ಪದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ದಪ್ಪನೇ ಕಟ್ ಮಾಡ್ಕೋಬೇಕು, ಯಾಕಂದರೆ ಇದು ನಾನು ರುಬ್ಬಕ್ಕೆ ಹಾಕ್ತೀನಲ್ಲ. ಸೊ ಹಾಗಾಗಿ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ರೋಸ್ಟ್ ಆಗಬೇಕು. ಸೊ ಇವಾಗ ನೀವು ನೋಡ್ಬೋದು ಫ್ರೈ ಆಗಿದೆ ಇದು ನೀಟಾಗಿ. ಸೊ ನಾನು ಮಿಕ್ಸಿ ಜಾರಲ್ಲಿ ಧನಿಯಾ ಪೌಡರ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ರುಬ್ಕೊಂಡು ಬರ್ತೀನಿ. ಸೊ ಇವಾಗ ನಾವು ಪ್ಯಾನ್ ಹೀಟ್ ಆಗಿದೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಒಂದು ಚಿಕ್ಕ ಈರುಳ್ಳಿ, ಹಾಕೊಂಡು ಸುಮ್ಮನೆ ಈಗ ಬಾಡಿಸ್ಕೋಬೇಕು. ಈರುಳ್ಳಿ ಫ್ರೈ ಆಗ್ತಾ ಇರುತ್ತೆ. ಇಲ್ಲಿಗೆ ನಾವು ಸ್ವಲ್ಪ ಕಸೂರಿ ಮೇಥಿ ಹಾಕೋಬೇಕು. ಫ್ಲೇವರ್ ಚೆನ್ನಾಗಿ ಬರುತ್ತೆ ಕಸೂರಿ ಮೇಥಿ ಹಾಕೊಳ್ಳೋದ್ರಿಂದ. ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು. ಸೊ ಕಸೂರಿ ಮೇಥಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಕಸೂರಿ ಮೇಥಿ 2 ಫ್ರೈ ಆಗ್ತದೆ. ಸೊ ಇದಕ್ಕೆ ನಾವು ಚಿಕನ್ ಆ್ಯಡ್ ಮಾಡ್ಕೋಬೇಕು. 1 kg ಅಷ್ಟು ಚಿಕನ್ ಇದೆ, ತೊಳೆದಿಟ್ಕೊಂಡಿದ್ದೀನಿ. ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ. ಹಾಗೆ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ.
ಸೊ ಇವಾಗ ಚಿಕನ್ ಸ್ವಲ್ಪ ಈ ಮಸಾಲೆ ಎಲ್ಲ ಇಟ್ಕೊಳ್ಳೋ ಹಾಗೆ ಒಂದು ಸ್ವಲ್ಪ ಹೊತ್ತು ಬೇಯಬೇಕು. ಸೊ ಇದನ್ನು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಬಿಡೋಣ. ಆ್ಯಂಡ್ ಚಿಕನ್ ಎಣ್ಣೆ ಬಿಡುತ್ತೆ, ಅಲ್ಲಿವರೆಗೂ ಇದು ಕ್ಲೋಸ್ ಮಾಡಿ. ಸೊ ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡಬೇಕು. ಮಸಾಲೆ ಫುಲ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ತೋರಿಸ್ತಾ ಇಲ್ವಾ, ಓನ್ಲಿ ಕುಕಿಂಗ್. ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಮಗೆ ಗಟ್ಟಿ ಬೇಕಂದರೆ ಇದೇ ಕನ್ಸಿಸ್ಟೆನ್ಸಿಲೇ ಇರ್ಬೋದು, ಇಲ್ಲ ಇನ್ನೊಂದು ಸ್ವಲ್ಪ ಗ್ರೇವಿ ಬೇಕು ಅಂದರೆ ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಬೋದು. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಬೋದು. ಘಮ ಘಮ ಅಂತ ಇದೆ. ಸೊ ನೀವು ನೋಡ್ತಿರ್ಬೋದು, ಸಕ್ಕತ್ತಾಗಿದೆ. ಟೇಸ್ಟ್ ನೋಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಇದು ಆಲ್ಮೋಸ್ಟ್ ಬಟರ್ ಚಿಕನ್ ಥರನೇ ಟೇಸ್ಟ್ ಬರುತ್ತೆ, ಬಟ್ ಸಕ್ಕತ್ತಾಗಿರುತ್ತೆ ಚಿಕನ್ ಗ್ರೇವಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನನಗೆ ಸ್ವಲ್ಪ ಗ್ರೇವಿ ಬೇಕು, ಸೊ ನೀರು ಹಾಕ್ಕೊಳ್ಳೋಣ. ಸೊ ನೀವು ಇವಾಗ ಇಲ್ಲಿ ನೋಡ್ಬೋದು, ಘಮ ಘಮ ಅಂತ ಇದೆ ಚಿಕನ್ನು. ಆ್ಯಂಡ್ ನೀಟಾಗಿ ಬೆಂದಿದೆ ಚಿಕನ್ನು. ಆ್ಯಂಡ್ ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ನೀವು ಟ್ರೈ ಮಾಡಬೇಕು, ಪ್ಲೀಸ್ ಟ್ರೈ ಮಾಡಿ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋಣ, ಫ್ಲೇವರ್ ಆ್ಯಂಡ್ ಗಾರ್ನಿಷ್ಗೆ ಸಕ್ಕತ್ತಾಗಿರುತ್ತೆ. ನಾನು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ, ಸೊ ಅದು ರೆಕಾರ್ಡ್ ಮಾಡಿಲ್ಲ. ನನಗೆ ಉಪ್ಪು ಎಷ್ಟು ಬೇಕು ಅಂತ ನೋಡಿಬಿಟ್ಟು ನಾನು ಉಪ್ಪು ಆ್ಯಡ್ ಮಾಡಿದ್ದೀನಿ. ನೀವು ಅಷ್ಟೇ ಉಪ್ಪು ಎಷ್ಟು ಬೇಕು ಅನಿಸುತ್ತೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು. ಸೊ ನಾನು ಸ್ವಲ್ಪ ತುಪ್ಪ ಹಾಕ್ಕೋತೀನಿ. ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ ತುಪ್ಪ ಹಾಕಿದ್ರೆ. ಆಲ್ಮೋಸ್ಟ್ ಮುಗ್ದಿದೆ ಇದು. ಸೊ ಯಮ್ಮಿ ಸಿಂಪಲ್ ಚಿಕನ್ ಗ್ರೇವಿ ರೆಡಿ. ನಂಗೆ ನಿಜವಾಗ್ಲೂ ಇದು ಹೆಸರೇನಂತ ಗೊತ್ತಿಲ್ಲ, ಸುಮ್ಮನೆ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಏನೋ ಅಂತ. ಬಟ್ ಸಕ್ಕತ್ತಾಗಿದೆ. ಟೇಸ್ಟ್ ಅಂತೂ 10 on 10 ಇದೆ. ನೀವು ಟ್ರೈ ಮಾಡಿ ಹೇಳಿ ಹೇಗೆ ಬರುತ್ತೆ, ಹೇಗಿತ್ತು ಅಂತ. ಕುಕ್ಕರ್ ಇಕ್ಕೋಬೇಕು. ನಾನು ಇವಾಗ ಇಲ್ಲಿ ಗೀ ರೈಸ್ ಮಾಡ್ತಿದ್ದೀನಿ. ಚಿಕನ್ ಗ್ರೇವಿಗೆ ಗೀ ರೈಸ್ ಚೆನ್ನಾಗಿರುತ್ತೆ ಅಂತ. ಸೊ ಗೀ ರೈಸ್ ಮಾಡೋದಕ್ಕೆ ಏನೇನು ಹಾಕ್ತೇನೆ ಅಂತ ತೋರಿಸ್ತೀನಿ. ಮೇನ್ ಇಂಪಾರ್ಟೆಂಟ್ಲಿ ತುಪ್ಪ. ಎಲ್ಲರೂ ಜಾಸ್ತಿ ತುಪ್ಪ ಹಾಕ್ತಾರೆ, ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದ್ರೆ ಜಾಸ್ತಿ ಹಾಕೋಬೋದು. ತುಪ್ಪ ಮತ್ತು ಆಯಿಲ್ ಎರಡೂ ಹಾಕೋತಾ ಇದ್ದೀನಿ. ತುಪ್ಪ ಮತ್ತು ಎಣ್ಣೆ ಎರಡು ಕಾಯ್ದಿದೆ. ಇದಕ್ಕೆ ಚಕ್ಕೆ, 2 ಏಲಕ್ಕಿ, ಇದು ಈ ಪಲಾವ್ ಎಲೆ ಹಾಕೋಬೇಕು. ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಲ್ಲಿ. ಗಮ್ ಅಂತ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಈರುಳ್ಳಿ, 1.5 ಈರುಳ್ಳಿ ಚಿಕ್ಕದು
ಕಟ್ ಮಾಡ್ಕೊಂಡಿದ್ದೀನಿ, ಉದ್ದ ಉದ್ದ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಹಾಕೋಬೇಕು. ಹಾಗೆ 3 ಹಸಿಮೆಣಸಿನ್ಕಾಯಿ ಉದ್ದ ಉದ್ದ ಕಟ್ ಮಾಡಿದ್ದೀನಿ, ಅದನ್ನು ಹಾಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಪ್ಷನಲ್, ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ಹಾಗೇನೂ ಮಾಡ್ಕೋಬೋದು. ನಾನು ಸ್ವಲ್ಪ ಹಾಕೋತಾ ಇದ್ದೀನಿ. ಇವತ್ತು ಚಿಕನ್ ಗ್ರೇವಿ, ಗೀ ರೈಸ್ ಮತ್ತು ಕಬಾಬ್. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಪುದೀನ 1 ಇಡೀ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊತೀನಿ. ಇವಾಗ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ, ಅದಕ್ಕೆ ನಾನು ನೀರನ್ನ ಉಪಯೋಗಿಸಲ್ಲ, ಕಾಯಲ್ಲಿ ಹಾಕ್ಕೋತೀನಿ. ಗೀ ರೈಸ್ ಚೆನ್ನಾಗಿ ಬರಬೇಕು ಅಂದರೆ ಕಾಯಲ್ಲಿ ಹಾಕ್ಕೋಬೇಕು. ನೀರು ಹಾಕ್ಕೊಂಡ್ರೆ ಗೀ ರೈಸ್ ಬರೋದೇ ಇಲ್ಲ ಚೆನ್ನಾಗಿ. ಕಾಯಿನ ಚೆನ್ನಾಗಿ ರುಬ್ಕೊಂಡು ಅದ್ರ ಹಾಲನ್ನ ಚೆನ್ನಾಗಿ ಹಿಂಡ್ಕೊಂಡು ನೀರು ಬದಲು ಕಾಯಲ್ಲಿ ಹಾಕ್ಕೋಬೇಕು. ಅಕ್ಕಿ ತೊಳೆದಿಟ್ಟಿದ್ದೀನಿ, ಇದು 1.5 ಗ್ಲಾಸ್ ಇದೆ. ನಾನಿವಾಗ 3 ಗ್ಲಾಸ್ ಕಾಯಲ್ಲಿ ಹಾಕೋತೀನಿ. ಮೂರು ಗ್ಲಾಸು ಕಾಯಲ್ಲಿ ಹಾಕಿದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು, ಸೆಮಿ ಬಾಯ್ಲ್ ಆಗಬೇಕು. ಉಪ್ಪು ಎಷ್ಟು ಬೇಕು ನಿಮಗೆ ಅಷ್ಟು ಹಾಕ್ಕೊಳ್ಳಿ. ಅಷ್ಟೇ, ನಾನು ಹೇಗೆ ಚಿಕನ್ ಗ್ರೇವಿ ಸಿಂಪಲ್ ಆಗಿ ಈಸಿಯಾಗಿ ಮಾಡಿದ್ನೋ ಹಾಗೆ ಈ ಗೀ ರೈಸ್ ಕೂಡ ಫುಲ್ ಈಸಿ ಮತ್ತು ಸಿಂಪಲ್. ಏನು ಒಂದು 5-10 ಮಿನಿಟ್ಸಲ್ಲೆಲ್ಲ ಮುಗ್ದೋಗ್ಬಿಡುತ್ತೆ. ಇವಾಗ ಕಾಯಿ ಹಾಲು ಕುದಿ ಬರ್ತದೆ. ನಾನು ಇಲ್ಲಿ ತೊಳೆದಿಟ್ಕೊಂಡಿರೋ ರೈಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಒಂದೇ ಮತ್ತೆ ಬಾಯ್ಲ್ ಬಂದಿದ ತಕ್ಷಣ ಕ್ಲೋಸ್ ಮಾಡಿ 2 ವಿಷಲ್ ಆದಮೇಲೆ ಹೋದ್ಮೇಲೆ ತೆಗೆದುಬಿಟ್ಟು ನೋಡೋಣ ಹೇಗಾಗುತ್ತೆ. ಈ ಕುಕ್ಕರ್ ಕೂಗೋ ಅಷ್ಟರಲ್ಲಿ ಒಂದು ಬಾಣಲಿಗೆ ಎಣ್ಣೆ ಇಟ್ಕೊಂಡು ಮ್ಯಾರಿನೇಟ್ ಮಾಡಿರೋ ಕಬಾಬ್ ಇದೆ. ಆ್ಯಸ್ ಆಫ್ ನಾವು ಇವಾಗ ಎಣ್ಣೆ ಕಾದಿದ ತಕ್ಷಣ ಕಬಾಬ್ ಕರಿಬೇಕು. ಸ್ಟೇಜಿ ಎಣ್ಣೆ ಕಾದಿದೆ. ನಾನು ಇವಾಗ ಮ್ಯಾರಿನೇಟ್ ಮಾಡಿರೋ ಕಬಾಬ್ನ ಒಂದೊಂದೇ ಅದರೊಳಗೆ ಹೆಂಚನೆ ಫುಲ್ಲು ಮಸ್ತ್ ಮಾಡಿಬಿಟ್ಟಿದ್ಯಾ. ಸಾಕು ಆಮೇಲೆ ಹಚ್ಕೊತೀನಿ. ಹೇಗಿದೆ ತಿನ್ಬಿಟ್ಟು ಹೇಳ್ಬೇಕು. ಸ್ಮೆಲ್ಲಲ್ಲೇ ಫಿದಾಗ್ತಾ ಇದ್ದೀನಿ. ಫಸ್ಟು ನಿಮಗೆ ಸೂಪರ್ ಆಗಿದೆ. ಬಿಸಿ ಇರೋದಕ್ಕೂ ಚಳಿ ವೆದರ್ಗೂ ಒಳ್ಳೆ ಟೇಸ್ಟ್ಗೂ ಅದ್ಭುತ.
ಥ್ಯಾಂಕ್ ಯು. ಹೆಂಗಿದೆ ಟೇಸ್ಟು? ಸಕ್ಕದಾಗ ಮಾಡೋದು ಕಲ್ತಿದ್ದಿ ಮಗ. ಹೆಂಗೆ ನಾವು ಗೊಜ್ಜು ಸಕ್ಕದಾಗದೆ, ಇದಕ್ಕೂ ಸೂಪರ್ ಆಗಿದೆ. ಟೇಸ್ಟು ಎಲ್ಲ ಕರೆಕ್ಟ್ ಆಗೈತೆ. ಕಬಾಬ್ ಒಂದು ಟೇಸ್ಟ್ ನೋಡ್ತೀನಿ. ಕಬಾಬು ನಂದೇ ರೆಸಿಪಿ, ಪೌಡ್ರ್ ಹಾಕಿಲ್ಲ. ಸಕ್ಕದಾಗೈತೆ, ಒಳ್ಳೆ ಟೇಸ್ಟ್ ಐತೆ. ಪರವಾಗಿಲ್ಲ, ಜೀವನದಲ್ಲಿ ಇದರ ಒಳ್ಳೆ ಕೆಲಸ ಕಲ್ತಿದ್ದಿ. ಗ್ರೇವಿ ಚೆನ್ನಾಗಿದ್ಯಾ? ಮೇನ್ ಇಂಪಾರ್ಟೆಂಟ್ ಗ್ರೇವಿಗೆ, ಗೀ ರೈಸ್ಗೆ ಹಂಗೆ. ಗ್ರೇವಿ ಸೂಪರ್ ಆಗೈತೆ, ಗೀ ರೈಸ್ ಸೂಪರ್ ಆಗೈತೆ. ಗ್ರೇವಿ ಚೆನ್ನಾಗಿರೋದಕ್ಕೆ ಗೀ ರೈಸ್ ಮ್ಯಾಚ್ ಆಗ್ತೈತೆ. ಸೂಪರ್ ಆಗಿದೆ, ಸಕ್ಕದಾಗಿ ಮಾಡಿದ್ವಿ, ಪರವಾಗಿಲ್ಲ. ಇಷ್ಟ ಆಯ್ತಾ? ಹ್ಮ್